ದರ್ಶನ ಮೂಲಕ ಆಕ್ರಮಣ ಆರಂಭವಾಗಿದೆ. ರೇಸಿಂಗ್ ಪೊಲೀಸ್ ತಂಡದ ಪರವಾಗಿ ಮೊದಲ ಬದಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಗುಜರಾತ್ ರೈಸಿಂಗ್ ಪೊಲೀಸ್ ಕರ್ನಾಟಕ ತಂಡಗಳ ಮಧ್ಯೆ ಪ್ರಸ್ತುತ ಒಳ ಭಾಗದಲ್ಲಿ ಹೋರಾಟವನ್ನು ನಾವು ಕಾಣ್ತಿದ್ದೇವೆ. ಎರಡೂ ತಂಡಗಳಲ್ಲಿ ಪ್ರತಿಷ್ಠಿತ ಅನೇಕ ತಂಡದ ಆಟಗಾರರು ಭಿನ್ನ ಭಿನ್ನ ಭಾಗಗಳಿಂದ ಬಂದರೂ ಕೂಡ ಪ್ರತಿ ದಾಳಿಯಲ್ಲಿ ಪ್ರತಿ ಸವಾಲುಗಳನ್ನು ಎದುರಿಸಬಲ್ಲಂತ ಆಟಗಾರರಾಗಿ ಕಂಡುಕೊಳ್ಳುತ್ತಿದ್ದಾರೆ. ಸೆಮಿಫೈನಲ್ ಬಹುತೇಕ ಇವರು 16 ಸಂಘಟ ಹತ್ತಿರಬೇಕು. ಸ್ಪರ್ಧೆಯ ಕಣದಲ್ಲಿ ಮತ್ತೆ ಹೋರಾಟಗಳು ಅರ್ಪಿತರ ಮೂಲಕ ಅಂಕದ ಗಳಿಕೆಯ ಅಂತರವನ್ನು ಹೆಚ್ಚಿಸಿಕೊಳ್ಳಬಲ್ಲ ಯೋಚನೆ ಇಲ್ಲದ ರೈಸಿಂಗ್ ಪೊಲೀಸ್ ತಂಡದ ಪ್ರಬಲಾಕಾರ ಶಕ್ತಿ ಒಳ ಭಾಗದಲ್ಲಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಹೋರಾಟದಲ್ಲಿ ಪ್ರತಿ ಸವಾಲಿನ ಹೆಜ್ಜೆಯನ್ನು ಮುಂದುವರಿಸಿಕೊಳ್ಳಬಲ್ಲ ಪಂದ್ಯಾವಳಿಯಾಗಿದೆ. ಆಟದ ರಂಗು ತುಂಬಿಸಬಲ್ಲಂತ ಇರಾದೆಗಳಲ್ಲಿ ಎರಡೂ ತಂಡಗಳು ಕೂಡ ಪ್ರತಿ ಹೋರಾಟವನ್ನು ಸಾಧಿಸಿಕೊಳ್ಳುತ್ತಾರೆ. ರೈಸಿಂಗ್ ಪೊಲೀಸ್ ತಂಡಕ್ಕೆ ಸವಾಲಿನ ಪ್ರತ್ಯುತ್ತರ ನೀಡುವಂತಹ ಪ್ರಶ್ನೆಗಳಲ್ಲಿ ಈ ಪಂದ್ಯದ ಅವಧಿಯನ್ನು ಕಾಣಬಹುದು. ಮನೆ ಕೂತ್ ನೋಡ್ಲಕ್ಕೆ ಹಡ್ತೀರ ನಿಮಗೆ ಆಕ್ರಮಣಕಾರಿ ಆಟಗಳ ಮೂಲಕವಾಗಿ ರಾಜ್ಯದ ಗುಜರಾತ್ ತಂಡದ ಪ್ರಬಲ ಆಟಗಾರ ಯುವಾಡದಲ್ಲಿ ರೈಸಿಂಗ್ ಪೊಲೀಸ್ ತಂಡದಲ್ಲಿ 2-0 ಸ್ಪರ್ಧೆಯನ್ನು ನಾವು ಕಾಣ್ತಾ ಇದ್ದೇವೆ. 3-0 ದರ್ಶನ್ ರೈಸಿಂಗ್ ಪೊಲೀಸ್ ತಂಡದ ಯುವ ರೈಸಿಂಗ್ ಆಟಗಾರ. ಪ್ರತಿ ಪಂದ್ಯದಲ್ಲಿ ಕೂಡ ತನ್ನ ಶ್ರೇಷ್ಠ ಆಟದ ಮೂಲಕವೇ ಅಂಕಗಳ ಒಳ ಭಾಗದಲ್ಲಿ ತೀವ್ರತೆಗಳನ್ನು ಗಮನಿಸಬಲ್ಲ ಸಾಧಕರನ್ನು ನಾವುಗಳು ಪಂದ್ಯದಲ್ಲಿ ಕಾಣಬಹುದಾಗಿದೆ. ಪ್ರತಿ ಸವಾಲಿನಲ್ಲಿ ಮತ್ತೆ ಒಳ ಭಾಗದಲ್ಲಿ ಹೋರಾಟದ ಚಿತ್ರಣ ಬದಲಿಸಿಕೊಂಡಬಲ್ಲಂತ ಹೆಜ್ಜೆಯಲ್ಲಿ ಪಂದ್ಯವನ್ನು ಕಾಣ್ತಾ ಇದ್ದೇವೆ. 4 ಡಿಪೆಂಡೆಂಟ್ ಇದ್ದಾರೆ ಕಣದಲ್ಲಿ. ಗುಜರಾತ್ ತಂಡದ ಪ್ರಬಲ ಆಟಗಾರ ಅವನು ಒಳ ಭಾಗದಲ್ಲಿ ದಾಳಿಯಲ್ಲಿರುವಂತಹ ಆಟಗಾರ. ಜೂನಿಯರ್ ಮತ್ತು ಸೀನಿಯರ್ ವಿಭಾಗದಲ್ಲಿ ಬಹಳಷ್ಟು ಪ್ರತಿಭಾನ್ವಿತ ಅಧಿಕಾರಿಗಳು. ವಿಶೇಷ ಪ್ರಕಟಣೆ ಆಗಿದೆ. ಚಿರೋಣ ಸೌದಿ ಅಭಿಮಾನಿಗಳಾಗಿರ್ತಕ್ಕಂಥ ಅಕ್ಷಯ್ ಅಲ್ವಾಲ್ ಅವರು ಈ ಎರಡೂ ತಂಡಗಳಲ್ಲಿ ಯಾರು ಒಟ್ಟಿಗೆ 4 ಅಂಕಗಳನ್ನು ಪಡಿತಾರೋ ಅವರಿಗೆ 2,000 ರೂಪಾಯಿ ಬಹುಮಾನಗಳನ್ನು ಘೋಷಣೆ ಮಾಡಿದ್ದಾರೆ. ಅವನ ಆಕ್ರಮಣ 3-0 ಮತ್ತೆ ಮುಂದುವರಿದ ಕಣದಲ್ಲಿ ಪ್ರಬಲ ಎರಡು ತಂಡಗಳ ಮುಂದುವರಿದ ಹೋರಾಟಗಳ ಮೂಲಕ ಕದನ ಕುತೂಹಲ ತಂಡಗಳಲ್ಲಿ ಸ್ಪರ್ಧೆ ಇದೆ. ಆತಂಕಕಾರಿ ವಾತಾವರಣವನ್ನು ಆರಂಭದಲ್ಲಿ ಒತ್ತಡದ ಸ್ಥಿತಿಯನ್ನು ಮುಂದುವರಿಸಿಕೊಳ್ಳುವಂತಹ ತನಕ ಪ್ರತಿ ದಾಳಿಗಳಲ್ಲಿ ಶ್ರೇಷ್ಠ ಪ್ರದರ್ಶನವನ್ನು ಕಾಯ್ದಿರಿಸಿಕೊಳ್ಳಬೇಕಾಗಿದೆ. ಪಂದ್ಯ ಮುಂದುವರಿದ ಕಣದಲ್ಲಿ ಸ್ಪಷ್ಟವಾದ ಪಾದಚಲನೆಯ ಮೂಲಕವಾಗಿ ದರ್ಶನ ಆಕ್ರಮಣ ಒಳ ಭಾಗದಲ್ಲಿ ಪರಿಣಾಮಕಾರಿ ಡಿಫೆಂಡರ್ಗಳ ಕೈಚಲಕ. ನಲ್ಲಿ ಅವನ ಆಕ್ರಮಣ ಹೊಸ ಅದ್ಭುತವಾದ ಟ್ಯಾಕಲ್ ಮೂಲಕ ಪಂದ್ಯಕ್ಕೆ ತಿರುವುಗಳನ್ನು ನೀಡಿದಂತಹ ತಂಡ ಇದೀಗ 4-0 ಸಿಂಗಲ್ ಟ್ಯಾಕಲ್ ಆನ್ ಆಗಿದೆ. ಏಕಮಾತ್ರ ಅಂಕವಶ ಲಭಿಸಿದ ಇನ್ಕಮ್ ಟ್ಯಾಕ್ಸ್ ಗುಜರಾತ್ ತಂಡಕ್ಕೆ.
ಏನಾಯ್ತು ಐದು ಶೂನ್ಯದಲ್ಲಿ ಸ್ಪರ್ಧೆಯನ್ನ ಉಳಿಸಿಕೊಳ್ಳಬಲ್ಲ ಹೆಜ್ಜೆ ಪರಿಣಾಮಕಾರಿ ಪ್ರಯತ್ನಗಳ ಮೂಲಕವಾಗಿ ಕದನ ಮುಂದುವರಿತಾರೆ. ಆಟದ ಪ್ರತಿಶ್ರೇಷ್ಠತೆಗಳಲ್ಲಿ ಪಂದ್ಯ ಸಮಯೋಚಿತ ಹೆಜ್ಜೆಯ ಅನುಭವಗಳ ಆಟವನ್ನ ಒಳಭಾಗದಲ್ಲಿ ತೋರ್ಪಡಿಸಿಕೊಳ್ಳುವಂತ ಇರಾದೆಯಲ್ಲಿದೆ. ಗುಜರಾತ್ ತಂಡದ ಆಟಗಾರ ಸನ್ನಿ ಒಳಭಾಗದಲ್ಲಿ ಸೂಪರ್ ಟ್ಯಾಕ್ಸ್ ಆನ್ ಆಗಿದೆ. ಪನ್ನವನ್ನ ಶನಿ ಸಮಯ ಯಾವ ಹೋಗ್ಲಿ ಔಟದು ಸುಮಾರು ಇಲ್ಲದೆ ಬಡಿ ಆಟದ ವೈಖರಿಯನ್ನು ಬದಲಿಸಿಕೊಳ್ಳಬಲ್ಲ ಇರಾದೆಯಲ್ಲಿ ಚತುರತೆ ಗುಜರಾತ್ ಇನ್ಕಮ್ ಟ್ಯಾಕ್ಸ್ ತಂಡದ ಪರವಾಗಿ ಅದ್ಭುತ ಆಟ ಮುಂದುವರಿತಾರೆ. ಒಳಭಾಗದಲ್ಲಿ ತೀವ್ರತರದ ಹೋರಾಟಗಳನ್ನ ಮುಂದುವರಿಸಿಕೊಳ್ಳಬಲ್ಲ ತಮಕದಲ್ಲಿ ಆಟ ಅವಕಾಶಗಳನ್ನ ತೋರ್ಪಡಿಸಬಲ್ಲಂತ ವಿಶ್ವಾಸದ ಅವಧಿ. ಸರಾಗವಾಗಿ ಹೋರಾಟಗಳು ಎರಡು ತಂಡಗಳಲ್ಲಿ 10-0 ಏಕಮುಖ ಮುನ್ನಡೆಯಲ್ಲಿರುವಂತಹ ಗುಜರಾತ್ ಪಕ್ಕದಲ್ಲಿ ಶಕ್ತಿಯ ಪ್ರದರ್ಶನವಾಗಿದೆ. ಅಂಕಗಳ ಅಂತರದಲ್ಲಿರುವಂತಹ ಈ ಪಂದ್ಯ ದಾಳಿಯ ಸಮಯೋಚಿತವಾದ ಆಟಗಳ ಮೂಲಕವಾಗಿ ಕದನ ಬಾರು ಹೇಳಿದ್ರೆ ಕಾಲಿಗೆ ಹೇಳಿ ಸರಿ ಅಂಪಾರ್ಗಳನ್ನ ಹರ್ಯಾಕ ಮುಗಿಸೋದು 2-11 7-11 ತನಕ ಹಂಗದೇನ ಅದಕ್ಕೂ ತಾನಿದೆ. ಇದೇ ತರನಾಗಿ ಲಕ್ಷ್ಮಣ್ ಸೌದಿ ಸಾವ್ಕಾರ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅಥಣಿ ಮತಕ್ಷೇತ್ರದ ಅಥಣಿ ತಾಲೂಕಿನ ಗಗೊಂಡೂರು ಗ್ರಾಮದಲ್ಲಿ ಅಭಿಮಾನಿ ಬಳಗದವರು 19 ಮತ್ತು 20ನೇ ತಾರೀಕಿನ ದಿನ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದಾರೆ. ಬಂದಿರ್ತಕ್ಕಂಥ ಎಲ್ಲ ತಂಡದವರು ಕೂಡ 19 ಮತ್ತು 20ನೇ ತಾರೀಕಿನ ದಿನ ಕೊಗಟ್ಟೂರಿನಲ್ಲಿಯೂ ಕೂಡ ಭಾಗವಹಿಸಬೇಕೆಂದು ನಾನು ಅವರ ಅಭಿಮಾನಿಯಾಗಿ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತೆ ಸನ್ನಿ ಆಕ್ರಮಣದಲ್ಲಿ 11 ಊರಿನಲ್ಲಿ ಹೋರಾಟವಿದೆ. ಅದರ ಜೊತೆಗೆ ಇನ್ನೊಂದು ವಿಶೇಷ ಸೂಚನೆ, ಅದು ಕೂಡ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ್ ಸೌದಿ ಸಾವ್ಕಾರ ಅವರು ಹುಟ್ಟುಹಬ್ಬದ ನಿಮಿತ್ತವಾಗಿ ಅಥಣಿ ತಾಲೂಕಿನ ಸೌದಿ ಗ್ರಾಮದಲ್ಲಿ ಮಹಿಳಾ ರಾಜ್ಯ ಮಟ್ಟದ ಮಹಿಳಾ ಕಬಡ್ಡಿ ಪಂದ್ಯಾವಳಿಗಳನ್ನ 26 ಮತ್ತು 27ನೇ ತಾರೀಕಿನ ದಿನ ಸೌದಿಯಲ್ಲಿ ಆಯೋಜನೆ ಮಾಡಲಾಗಿದೆ.
ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನ ಸವದಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಕಬಡ್ಡಿ ಅಭಿಮಾನಿಗಳು ಕೂಡ ಅಲ್ಲಿ ಬಂದು ನಮ್ಮ ಸವದಿ ಸಾಹುಕಾರ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅಲ್ಲಿ ಕೂಡ ಅಭಿಮಾನಿಗಳು ರಾಜ್ಯ ಮಟ್ಟದ ಮಹಿಳಾ ಪಂದ್ಯಾವಳಿಗಳನ್ನ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮವನ್ನು ಕೂಡ ನಾವೆಲ್ಲರೂ ಕೂಡ ಯಶಸ್ವಿಗೊಳಿಸೋಣ. ಇವೆಲ್ಲ ಆಗಮಿಸ್ತಾರೆ ಅಂತ ನಾವು ಭಾವಿಸಿ ತಮ್ಮನ್ನು ಕೂಡ ಸ್ವಾಗತಿಸ್ತಾ ಇದ್ದೀನಿ ಆ ಪಂದ್ಯಾವಳಿಗಳಿಗೆ. ತನ್ನ ಅದ್ಭುತವಾದ ಆಟವನ್ನು ಮುಂದುವರಿಸಿಕೊಂಡಂತ ಜಾಂಬಳ ಕಲರ್ ಕಾರ್ಡ್ ಯೂಸ್ ಮಾಡಂಗಿಲ್ಲ. ಪ್ಯಾನ್ ಕಾರ್ಡ್ ಕೊಟ್ಟು ದಯಮಾಡಿ ಗ್ಯಾಲರಿಯಲ್ಲಿ ನಿಂತವರು ಹಿಂದ್ಗಡೆ ಕಾಣ್ತಾ ಇಲ್ಲ, ದಯಮಾಡಿ ಕಡೆ ಬರ್ಬೇಕು. ನಿಮ್ಗಾಗಿ ಅಲ್ಲಿ ನೋಡಿ ಗ್ಯಾಲರಿ ಮೇಲೆ ಕೂತ್ಕೊಂಡು ಹೋಗಿ. ಹಲೋ ಬಾಸ್ ಏತಮ್ಮ ಮತ್ತೆ ನನ್ನ ಸೈಡ್ ಬನ್ನಿ ಅರವಿಂದಾಶ್ರಮಣದಲ್ಲಿ ಪ್ಲೀಸ್ ಎಲ್ಲರೂ ಸೈಡ್ ಬನ್ನಿ. ತಾವೆಲ್ಲರೂ ಗ್ಯಾಲರಿಗೆ ಹೋಗ್ಬೇಕು. ಮುಂದೆ ನಿಂತವ್ರೆ ತಾವೆಲ್ಲರೂ ಗ್ಯಾಲರಿಗೆ ಹೋಗಿ ಕಾಣುತ್ತೆ. ಸಮಾಧಿಯ ಪ್ರತ್ಯುತ್ತರಗಳ ಮೂಲಕವಾಗಿ ಕದರ ಕುತೂಹಲಗಳಲ್ಲಿ ಪಂದ್ಯ ಮುಂದುವರಿತಾರೆ. ಶ್ರೇಷ್ಠ ಎರಡೂ ತಂಡಗಳು ಕೂಡ ಹೋರಾಟವನ್ನು ಮೇಲೆ ಒಂದು ಸಾಹಿತ್ಯವನ್ನು ಬಂದಿರ್ತಾರೆ. ಸಿದ್ದು ಸಾಹುಕಾರ ಅವರ ಮೇಲೆ ಒಂದು ಸಾಹಿತ್ಯವನ್ನು ಬರೆದು ಒಂದು ಒಳ್ಳೆಯ ಹಾಡನ್ನು ಆಡಲಿಕ್ಕೆ ಅಭಿಮಾನಿಗಳು ಬಂದಿದ್ದಾರೆ. ಬಾವುಟ ಆಟಗಾಟಿಟ್ಕೋ ಅದು इनकम टैक्स गुजरात 12-7 अंकों के अंतर पर आगे हैं टीम गुजरात. ಮರಳಿ ಬರುವ ಸೂಚನೆಗಳ ಮೂಲಕವಾಗಿ ತಂಡದಲ್ಲಿ ಬಂದಿದ್ದ ರೋಚಕತೆಗಳು ಸರಾಗವಾಗಿ ತಿಳಿದಿಲ್ಲ. ಗುಜರಾತ್ 12-7 ಅಂಕಣಕ್ಕೆ ಆಧಾರದಲ್ಲಿ ಪಂದ್ಯವಿದೆ. ಕಣದಲ್ಲಿ ಅತ್ಯಂತ ಪ್ರಬಲತೆಯ ಸ್ಪರ್ಧೆಯನ್ನು ಬಳಸಿಕೊಳ್ಳಬಲ್ಲಂತ ಜಾಗಗಳ ಮೂಲಕ ಕ್ರೀಡಾಂಗಣದ ರಂಗು ತುಂಬಿಸಬಲ್ಲಂತಹ ಪಂದ್ಯವಾಗಿದೆ. ಗೆಲುವನ್ನು ದಕ್ಕಿಸಿಕೊಳ್ಳಬೇಕಾದ ಒತ್ತಡದ ಸ್ಥಿತಿಯಲ್ಲಿರುವಂತಹ ಆಟದ ಅವಕಾಶಗಳು ಸ್ಪರ್ಧೆಯ ತರುವಾಯ ಉಪಾಂತ್ಯ ಸುತ್ತಿನ ಸ್ಪರ್ಧೆಗಳಿಗೆ ಪ್ರೇಕ್ಷಕ ವರ್ಗ ಕಾಯ್ದೆ ತುಂಬಿ ತುಳುಬಿಟ್ಟಿರುವಂತಹ ಗ್ಯಾಲರಿ ಪಕ್ಕದಲ್ಲಿ ಬಹಳಷ್ಟು ಜನ ನಿಂತಿದ್ದೀರಾ. ಗ್ಯಾಲರಿಯಲ್ಲಿ ಜಾಗ ಖಾಲಿ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಷ್ಟು ಜಾಗ ಖಾಲಿ ಇದ್ದಾಗ ಹೋಗಿ ಕೂತ್ಕೊಂಡೆ ಆರಾಮ್ಸೆ ಪಂದ್ಯವನ್ನು ಕಾಣಬಹುದಾಗಿದೆ. ಗುಜರಾತ್ ಇನ್ಕಮ್ ಟ್ಯಾಕ್ಸ್ ತಂಡದ ಪರವಾಗಿ ಆಕ್ರಮಣಕಾರಿ ಹೋರಾಟಗಳನ್ನು ಮುಂದುವರಿಸಿಕೊಳ್ತಾ ಇದೆ. ಪಂದ್ಯದಲ್ಲಿ ಮುತ್ತೆ ಹೇಳ್ತಾನೆ ಕೆಟ್ಟೋದ್ರ ನನಗೆ ಕನ್ನಡದಲ್ಲಿ 13-9-4 ಪ್ರತಿ ಸವಾಲಿನ ಆಟಗಳು ಒಳಭಾಗದಲ್ಲಿ ತೋರ್ಪಡಿಸಿಕೊಳ್ಳಬಲ್ಲಂತಹ ವಿಶ್ವಾಸದಲ್ಲಿ ಮತ್ತೆ ಪಂದ್ಯವನ್ನು ನಾವು ಹುಡುಕಾಡಲಿಕ್ಕೆ ಪ್ಯಾನ್ ಕಾರ್ಡ್ ಕೊಡ್ರಿ ಸರ್, ಪ್ಯಾನ್ ಕಾರ್ಡ್ ಕೊಡ್ರಿ. ಮೊದಲ ಬಾಲಿಂಗ್ ಪಡ್ಕೊಳ್ತಾರೆ. 13
21 ಮಕ್ಕಳಿಗೆ ಪಂದ್ಯದಲ್ಲಿ ಅತ್ಯಂತ ಪ್ರಬಲ ಎರಡು ತಂಡಗಳು ಪರಸ್ಪರ ಸೆಣಸಾಟವನ್ನು ಮುಂದುವರಿಸುತ್ತಾರೆ. ರೈಸಿಂಗ್ ಬುಲ್ಸ್ ವಿರುದ್ಧವಾಗಿ ಇನ್ಕಮ್ ಟ್ಯಾಕ್ಸ್ ಗುಜರಾತ್. ಎಸ್ ಇನ್ಕಮ್ ಟ್ಯಾಕ್ಸ್ ಗುಜರಾತ್ ವಿರುದ್ಧವಾಗಿ ಹೋರಾಟದಲ್ಲಿ ಮತ್ತು ರೈಸಿಂಗ್ ಬುಲ್ಸ್ ತಂಡದ ಆಟಗಾರರು ಪ್ರಬಲ ತಂಡಗಳ ಅದ್ಭುತವಾದ ಆಟವನ್ನು ಗಮನಿಸಿಕೊಳ್ಳುತ್ತದೆ. ರಂಗಣದಲ್ಲಿ ಪ್ರತಿ ಸವಾಲುಗಳ ಸೊನ್ನೆಯ ಮೂಲಕ 15-10ರಲ್ಲಿ ಕದನ. ಎರಡು ತಂಡಗಳಲ್ಲಿಯೂ ಕೂಡ ಶ್ರೇಷ್ಠ ಪ್ರದರ್ಶನ ಸುದ್ದಿಗಾಗಿ ಸೋಮಾಗಿ ಯಾವ ರೀತಿ ಪಟ್ಟಿದ್ದಾರೆ. ಅಮಾನ್ ಇನ್ಕಮ್ ಟ್ಯಾಕ್ಸ್ ಗುಜರಾತ್ ತಂಡದ ಪ್ರಬಲ ಆಟಗಾರ ಅಮನನ ಆಕ್ರಮಣ. 17-10ರಲ್ಲಿ 7 ಅಂಕಗಳ ಅಂತರವಿದೆ. ಗೆಲ್ಲಿಗೆ ತಲುಪಲಿದೆ ಪಂದ್ಯ. ಯಾರ ಪರವಾಗಲಿದೆ ಹೋರಾಟ. ಕ್ವಾರ್ಟರ್ ಫೈನಲ್ ಹಂತದ ಕದನ. ಉಪಾಂತ್ಯ ಸುತ್ತಿನ ಪ್ರವೇಶವನ್ನು ಖಾತ್ರಿಪಡಿಸಿಕೊಳ್ಳಬೇಕಾದರೆ ಗೆಲ್ಲಬೇಕು ಅನ್ನುವ ಒತ್ತಡ. ರೈಸಿಂಗ್ ಬುಲ್ಸ್ ತಂಡದ ಪ್ರಬಲ ದಾಳಿಗಾರ ಶಕ್ತಿ ವೇದಿಕೆ ಮುಂದೆ ನಿಂತವ್ರು ಎಲ್ಲರೂ ಎಲ್ಲರೂ ಸರಿ ಬರ್ತಾರೆ. ಅಲ್ಲಿ ಹೇಳ್ಕೊಂಡವ್ರೆ ನೀವು ಆಟ ಪ್ರಬಲತೆಗಳಲ್ಲಿ ಸಮರಾಂಗಣದ ಪ್ರತಿಯೊಂದೆಯ ಹೋರಾಟಗಳನ್ನು ನಾವುಗಳು ಕಾಣ್ತಾ ಇದ್ದೇವೆ. ಯಾವ ಹಂತಕ್ಕೆ ತಲುಪಲಿದೆ? 17-10ರಲ್ಲಿ 7 ಅಂಕಗಳ ಅಂತರದಲ್ಲಿ ಮುನ್ನಡೆಯಲಿದೆ ಇನ್ಕಮ್ ಟ್ಯಾಕ್ಸ್ ಗುಜರಾತ್. ಪಂದ್ಯದ ಪ್ರತಿ ಆಟಗಳಲ್ಲಿಯೂ ಕೂಡ ಶ್ರೇಷ್ಠವಾದ ಪ್ರದರ್ಶನವನ್ನು ಕಾಯ್ದಿರಿಸಿಕೊಂಡಿದ್ದ ರೈಸಿಂಗ್ ಬುಲ್ಸ್ ಮರಳಿ ಬರಬಹುದೇ? ಗುಜರಾತ್ ತಂಡದ ಸನ್ನಿ ತಂಡದಲ್ಲಿ ಅತ್ಯಂತ ಶ್ರೇಷ್ಠ ಪ್ರದರ್ಶನವನ್ನು ಕಾಯ್ದಿರಿಸಿ ಪ್ರಬಲ ಆಟದವರೇ ಪರಿಣಾಮಕಾರಿ ಹೆಜ್ಜೆ. ಆಯಾಪುರದ ಕಬಡ್ಡಿ ವೈಭವದ ಇರ್ತಾರೆ. ಯಾವ ಹಂತದಲ್ಲಿ ಪಂದ್ಯ ಮುಂದುವರೆದ ಸವಾಲಿನ ಪ್ರತಿ ಆಟದಲ್ಲಿ 18-12 ಮೊತ್ತ ಅಂಕದ ಗಳಿಕೆಯೊಂದಿಗೆ 19-12ರಲ್ಲಿ 19-12 in favor of ಅವನು ಯಾವ್ದು ಹೇಳ್ಬಿಟ್ಟು ಹಂಗೆ ಯಾವ್ದಿತ್ತು ಮಗಳ್ಬಿಟ್ಟೆ ಅವು ತರ ಕ್ಯಾಂಡು ಸುತ್ತಾಗಿ ಹಾಳಿ ಅದನ್ನು ಮಾಮೂಲಿ ತನಿಖೆ ಚಂಪಾಕನ ಕಳಿಸ್ರು 19-12 7 ಅಂಕಗಳ ಅಂತರದಲ್ಲಿ ಪ್ರಸ್ತುತ ಈ ಪಂದ್ಯವನ್ನು ನಾವುಗಳು ಕಾಣ್ತಾ ಇದ್ದೇವೆ. ಎಲ್ಲಿ ಯಾವ ಹಂತಕ್ಕೆ ತಲುಪಲಿದೆ? ಯಶಸ್ವಿಯಾದಂತಹ ಆಟದ ಗಳಿಕೆಯಲ್ಲಿ ಮರಳಿ ಬರುವ ಸೂಚನೆಗಳನ್ನು ಕೊಡತೊಡಗಿದೆ ರೈಸಿಂಗ್ ಬುಲ್ಸ್.
ಜಾಗೃತಗಳಲ್ಲಿ ರಣಾಂಗಣದಲ್ಲಿ ರೋಚಕತೆಗಳನ್ನ ತೀವ್ರತೆಯಲ್ಲಿ ಉಳಿಸಿಕೊಳ್ಳಬಲ್ಲ ಹೆಜ್ಜೆ ಪಂದ್ಯದಲ್ಲಿ ಮತ್ತೆ ಆಮಾನ 21-13 46ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಹಾಕಿಕೊಂಡಿರ್ತಕ್ಕಂಥ ಅಖಿಲ ಭಾರತ ಎ ಗ್ರೇಡ್ ಪುರುಷರ ಪಂದ್ಯಾವಳಿಗಳು ಕೊನೆಯ ಹಂತದಲ್ಲಿದ್ದಾವೆ. ಇದು upper decision, last decision. No replacement. ಈ ಕಾಗೋಡು ಕ್ಷೇತ್ರದ ಜನತೆಗೆ ಇಂಥ ದೊಡ್ಡ ಬೇರೆ ಬೇರೆ ರಾಜ್ಯಗಳ ಪಂದ್ಯಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಚಿರುವಣ್ಣ ಸೌದಿ ಅಭಿಮಾನಿ ಬಳಗ ಕಾಗೋಡು ಮತಕ್ಷೇತ್ರಕ್ಕೆ ಎಲ್ಲ ಅಭಿಮಾನಿಗಳಿಗೆ ನಾವು ಅಭಿನಂದನೆ ಹೇಳ್ತಾ ಇದ್ದೀವಿ. ಬಹಳ ವರ್ಷಗಳಾಗಿತ್ತು ಇಂಥ ಒಂದು ಏಕಗಳ ಪಂದ್ಯಾವಳಿಗಳಲ್ಲಿ ಜರುಗಿ ಅಂತಹ ತಂಡಗಳನ್ನು ನೋಡ್ಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಚಿರುವಣ್ಣ ಸೌದಿ ಸೌಕಾರರ ಅಭಿಮಾನಿಗಳ ಬಳಗಕ್ಕೆ ಹಾಗೂ ಸೌಕಾರರ ಬಳಗಕ್ಕೆ ನಾವು ಅಭಿನಂದನೆ ಹೇಳ್ತಾ ಇದ್ದೀವಿ. ಲಾಸ್ಟ್ ಟೈಮ್ बारामती अकेडमी चला बारामती अकेडमी संघ आपल्याला तिसरा पुकार आहे त्याबरोबर मैदान द्या. प्रणय पुजारी बेळगावी संघ इथे निमेश पडेकरी ताವು ಬೇಗನೆ मैदानದಲ್ಲಿ ಬರಬೇಕು. ಪ್ರಣಯ ಪೂಜಾರಿ ಬೆಳಗಾವಿ ವರ್ಷ ಬಾರಾಮತಿ ಅಕಾಡೆಮಿ ಸಂಕೋನಟಿಯ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಲಾಲುವಣ್ಣ ನರಪ್ಪ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಬನ್ನಿ ಸುಮಾರು ವಿಲಂಬ ಮಾಡಿ 21-14 ಒಂದು ಅಂಕಣಿಕೆ ಆಧಾರದಲ್ಲಿ ಪಂದ್ಯ ಬದಲಾವಣೆಗಳು ಒಂದು ಭಾಗದಲ್ಲಿ ಕಾಣ್ತಾ ಇದೆ. ಪ್ರಮುಖ ತಂಡಕ್ಕೆ ಸವಾಲಾಗಬಲ್ಲ ಆಟದಲ್ಲಿ ಅವಕಾಶಗಳ ರೋಚಕತೆಗಳನ್ನು ಉಳಿಸಿಕೊಂಡಿರುವಂತಹ ಪಂದ್ಯವಾಗಲಿದೆ. ಬ್ಯಾಟ್ ಆನ್ ಆಗಿದೆ. 21-15 ಅವನಿಗೆ ಡಿಪೆಂಡ್ಗಳಿದ್ದಾರೆ. ಏನು ಕೂಡ ಸಾಧ್ಯತೆಗಳಿದೆ. ಏನಾಗಬಹುದು ಅನ್ನುವ राकेश ಮತ್ತು ಪೂರ್ಣಪ್ಪ ಅವರು ತಾವು ಎಲ್ಲಿದ್ದೀರಿ? ಶಿವಣ್ಣ ಸರ್ ತಮ್ಮ ಕರ್ತಾ ಇದ್ದಾರೆ. ಪೂರ್ಣಪ್ಪ ಅವರು ಮತ್ತು ರಾಕೇಶ್ ಅವರು ಸ್ಪರ್ಧೆಯಲ್ಲಿ ಮತ್ತೆ ಹೋರಾಟ 21-19 ಪ್ರಣಯ ವಿಜಯ್ ಬೆಳಗಾವಿ ಮತ್ತು ಬಾರಾಮತಿ ಅಕಾಡೆಮಿ. ದಿಸ್ ಇಸ್ ದ ಲಾಸ್ಟ್ ಟೈಮ್ ಫೈನಲ್ ಆಲ್ಬಮ್. ಉತ್ತರ ಭಾರತದ ಗುಜರಾತ್ಗೆ ಟಕ್ಕ ನೀಡ್ತಾರೆ ರಾಜಿಂಗ್ ಬೈಸ್. ನಿರಂತರವಾದ ಪಂದ್ಯ. ಆಹಾ, ಎದೆ ಬಡಿತ ಹೆಚ್ಚಿಸಬಲ್ಲ ಹೋರಾಟ. ಕ್ವಾರ್ಟರ್ ಫೈನಲ್ ಹತ್ರ ಇದೆ. ಇನ್ನು ಸೆಮಿಫೈನಲ್ 21 ಇದು ಪಂದ್ಯ. ये है
दिया, पॉइंट के साथ वापस लेकर बाहर बैठा होगा। पॉइंट करने की कोशिश राइजिंग इस पर मैच अभी एक अंक के अंतर पर है। राइजिंग बुल्स आगे मिले हैं 22 ಸಮಬಲದಲ್ಲಿ ನಿಂತಿದ್ದಾರೆ। ಶಾಂತಿ ಯುಕ್ತಿ ಆಟಗಾರ ರಾइजिंग बुल्स शक्ति। हेलो नवीन खिलाड़ी ध्यान से खाना तैयार है, खाना खाने के लिए जाना है, आप जा सकते हैं। सभी खिलाड़ी ध्यान दें, खाना तैयार है, बाद में देख रहे हैं तो खाना नहीं मिलेगा, आप खाना करेंगे। ಎಲ್ಲ ಆಟಗಾರರು ಗಮನಿಸಬೇಕು, ಊಟ ರೆಡಿ ಇದೆ, ಊಟ ಮಾಡೋರು ನಾವು ಹೋಗಿ ಊಟ ಮಾಡ್ಕೋಬೇಕು। सर खेळाडूंच्या माहितीसाठी जेवण विभाग चालू झालेला आहे, नंतर आता जेवण मिळाले आपण जेवण करून घ्यायचं आहे। आपली मॅच नसेल तर जाऊन जेवण करायचं आहे। प्रणय विजयी बेळगाव बनतो लास्ट 5 मिनिट्स इन द टाइम। आखरी 5 मिनिट चला बारामती अकेडमी संपलं, बारामती अकेडमी दादा और चला आपला संघ घेऊन मैदानावर येते। प्रणय नंबर 1 वर विजय ಪ್ರತಿದಾಳಿಯ ಸವಾಲುಗಳನ್ನು ಹೆಚ್ಚಿಸಬಲ್ಲ ಹೋರಾಟದ ರಣಾಂಗಣದ ಚಿತ್ರಣವನ್ನು ಬದಲಿಸಿಕೊಳ್ಳಬೇಕಾದ್ರೆ ಕನ್ನಡದಲ್ಲಿ ಪಂದ್ಯ ಅಂತರ 2ರಲ್ಲಿ ಮುನ್ನಡೆಯ ಆಧಾರವನ್ನು ಬದಲಿಸಿಕೊಳ್ಳಬಲ್ಲಂತ ಯೋಚನೆ ಆಟದ ಬಡಭಾಗದಲ್ಲಿ ಆಟದ ಚಂದ್ರನಗರ ಮಹೇಶ್ ಅವರ ಗರಡಿಯಲ್ಲಿ ಪಾಲ್ಗೊಂಡಂತ ಇದೀಗ ಆಕ್ರಮಣಗಳ ಆರಂಭದಲ್ಲಿ ಅಂತಿಮ ಕ್ಷಣಗಳಲ್ಲಿ ಸ್ಪರ್ಧೆಗೆ ಘೋಷಣೆಯಾಗುವ ಸಮಯ। ಪ್ರಣಯ್ ಪಂದ್ಯಾಲಿ ಬೆಳಗಾವಿ ತಂಡ ಈಗಾಗಲೇ ನಿಮ್ಮ ವಿರುದ್ಧ ತಂಡ ಬಾರಾಮತಿ ಅಕಾಡೆಮಿ ಮೈದಾನದಲ್ಲಿ ಆಗಮಿಸಿದ್ದಾರೆ। ತಪ್ಪೇನು ಮೈದಾನಕ್ಕೆ ಬರಬೇಕು ರಾಕೇಶ್ ಅವರ ಪ್ರಣಯ್ ತಂಡ ಜಲ್ದಿ ಮೈದಾನಕ್ಕೆ ಬರಬೇಕು। ಪ್ರಣಯ್ ವಿಜಯ್ ಬೆಳಗಾವಿ ರಾಕೇಶ್ ಯಾಕೆ ಮಾಡ್ತಾ ಇದ್ದೀರಿ? ಪ್ರಣಯ್ ಪೂಜಾರಿ ತಂಡ ದಯಮಾಡಿ ಬೇಗನೆ ಬರಬೇಕು, ನಿಮಗಾಗಿ ವೇಟ್ ಮಾಡ್ತಾ ಇದ್ವಿ ಈ ಕಡೆ ಅಂಗಡದಲ್ಲಿ। ಈಗಾಗಲೇ ನಮ್ಮ ಚಿನ್ನು ಸಾವುಕಾರ ಅವರಿಂದ ತಂದುಕೊಂಡಾರಂತಂದ್ರೆ ನಾವು ಪುಣ್ಯ ಮಾಡಿವಿ, ಇಂಥ ನೋಡುವಂತ
ತಪ್ಪಿಸಿಕೊಟ್ಟಿರ್ತಕ್ಕಂಥ ಸೌದಿ ಕುಟುಂಬಕ್ಕೆ ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದನೆಗಳನ್ನು ಸಲ್ಲಿಸೋಣ. लास्ट मिनट आखिरी मिनट का समय बातें हैं फिलहाल इस मैच में आगे हैं टीम राइजिंग बुल्स ಧ್ವನಿ ತಂಡದಲ್ಲಿ ಗೆಲ್ಲುವ ತಂಡಕ್ಕೆ ಹೆಸರಿಲ್ಲವನ ಪ್ರಥಮ ಜಗತ್ತಿಗದಾರರು ₹500 ನಗದು ಘೋಷಣೆಯನ್ನ ಮಾಡಿದ್ದಾರೆ. ಪೈಸಾ ನಮ್ಮಲ್ಲಿದೆ, ಗೆಲ್ಲುವ ತಂಡ ಪಡೆದುಕೊಳ್ಳಿ. ಅಂಡ್ ಆಫ್ ಕೋರ್ಸ್